ಯಾವ ಯಾವ ರಾಶಿಯವರಿಗೆ ಸಮಸ್ಯೆ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನುಳಿದ ರಾಶಿಯವರಿಗೆ ಸಮಸ್ಯೆ ಇಲ್ಲ ಅಷ್ಟಾಗಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರಿ. ಸೊ ಒಟ್ಟಾರೆಯಾಗಿ ಯಾವ ರೀತಿಯಾದಂಥ ಒಂದು ಎಚ್ಚರಿಕೆಯನ್ನು ಈ ದಿನದ ಪ್ರಯುಕ್ತ ನೀಡೋದಕ್ಕೆ ಇಷ್ಟಪಡ್ತೀರಾ? ಪರಿಣಾಮಗಳು ಸದ್ಯದ ಪರಿಸ್ಥಿತಿಯಲ್ಲಿ ಗೋಚಾರದಲ್ಲಿ ಮುಖ್ಯವಾಗಿ ಕಂಡುಬರ್ತಕ್ಕಂಥದ್ದು ಅಷ್ಟಮ ಶನಿಯ ಪ್ರಭಾವ ಮತ್ತು ತತ್ಕಾಲ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಚಂದ್ರನ ದಶೆಯಿಂದ ಇರತಕ್ಕಂಥ ಕಾಳಸರ್ಪ ಯೋಗ ಅಥವಾ ಕಾಳಸರ್ಪ ದೋಷ. ಇದರ ಬಗ್ಗೆ ಹೆಚ್ಚು ವಿಚಾರವನ್ನು ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೂಜೆ ಪುನಸ್ಕಾರ ಶಾಂತಿಗಳನ್ನು ಮಾಡಿಕೊಂಡು ತಮ್ಮ ರಾಶಿಯಾನುಸಾರ ತಮ್ಮ ದಶಾಭುಕ್ತಿಗಳನ್ನು ನೋಡಿಕೊಂಡು ತಿಳಿದ ಪುರೋಹಿತರಿಂದ ಆಗಲಿ ಜ್ಯೋತಿಷಿಗಳಿಂದಾಗಲಿ ತಿಳ್ಕೊಂಡು ಅದಕ್ಕೆ ತಕ್ಕಂಥ ಪೂಜಾ ಪುನಸ್ಕಾರಗಳನ್ನು ಮಾಡಿಕೊಳ್ಬೇಕು ಅಂತನ್ನೋದು ಒಂದೇ ಇವಾಗ ಗಮನ ಹಾಕಬೇಕಾಗಿರೋದು. ಇನ್ನೊಂದು ದಿನದ ವಿಶೇಷ ಅನ್ನೋದೊಂದು ಬಿಟ್ಟೋಗಿದೆ. ಚಂದ್ರನ ವಿಷಯವಾಗಿ ಅನೇಕ ಜಲಕಾರಕತ್ವವನ್ನು ಸ್ತ್ರೀಕಾರಕತ್ವವನ್ನು ಎಲ್ಲವನ್ನೂ ಹೇಳಿದ್ದೀವಿ. ಆದರೆ ಚಂದ್ರನ ವಿಷಯವಾಗಿ ಅವನು ಜ್ಞಾನಕಾರಕವೂ ಕಾರಕನೂ ಹೌದು. ಚಂದ್ರನ ದಿನಗಳಲ್ಲಿ ಚತುರ್ದಶಿ ಮತ್ತು ಹುಣ್ಣಿಮೆ ಇಂಥ ವಿಶೇಷ ದಿನಗಳಲ್ಲಿ ಹೆಚ್ಚು ಅಧ್ಯಯನ ಮಾಡುವುದರಿಂದ ಜ್ಞಾನ ಜಾಸ್ತಿ ಬರ್ತದೆ. ಬೇರೆ ದಿನಗಳಿಗೆ ಕಂಪೇರ್ ಮಾಡಿದರೆ ಹೆಚ್ಚು ಓದುವುದರಿಂದ, ಅದು ಕಾಲೇಜು ಸ್ಕೂಲ್ ಸಬ್ಜೆಕ್ಟ್ಸ್ ಇರ್ಬೋದು, ಶಾಸ್ತ್ರ ಅಧ್ಯಯನ ಇರ್ಬೋದು, ಸಂಗೀತಾಭ್ಯಾಸ ಇರ್ಬೋದು, ಯಾವುದೇ ಇರ್ಬೋದು, ಈ ಚತುರ್ದಶಿ ಮತ್ತು ಹುಣ್ಣಿಮೆಗಳು ಚಂದ್ರನು ಬಹಳ ಹೆಚ್ಚು ಪ್ರಭಾವಶಾಲಿಯಾಗಿ ಇರ್ತಾನೆ. ಅವತ್ತು ಹೆಚ್ಚು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು. ಮತ್ತು ಉನ್ಮಾದ ಮತ್ತು ಖೇದ ಎರಡೂ ಒಟ್ಟೊಟ್ಟಿಗೆ ಉಂಟಾಗುತ್ತೆ. ಕೆಲವು ರಾಹುಕೇತುಗಳ ದೋಷ ಇದ್ದರೆ, ಸರ್ಪದೋಷಗಳಿದ್ದರೆ ಈಗ ನಡೀತಾ ಇದೆ ಗೋಚಾರದಲ್ಲಿ. ಹಾಗಾಗಿ ಅಂಥವರಿಗೆ ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು ಅಥವಾ ಹೈಪರ್ ಆ್ಯಕ್ಟಿವ್ ಆಗ್ತಕ್ಕಂಥದ್ದು, ಈ ರೀತಿಯ ಎರಡೆರಡು, ಕೆಲವ್ರಿಗೆ ಯಾವುದೋ ಒಂದು ಬರ್ತದೆ, ಕೆಲವರಿಗೆ ಎರಡೆರಡು ಒಟ್ಟೊಟ್ಟಿಗೆ ಇದ್ದಕ್ಕಿದ್ದಂಗೆ ಡಿಪ್ರೆಸ್ ಆಗ್ತಾರೆ, ಇದ್ದಕ್ಕಿದ್ದಂಗೆ ಇದಾಗ್ತದೆ. ಈ ಒತ್ತಡಗಳನ್ನು ತಡ್ಕೊಳ್ಳೋದಕ್ಕೆ ಅವರು ಯೋಚನೆ ಮಾಡಬೇಕು ಅಂತಂದರೆ ಸುಮ್ಮನೆ ಮನೇಲಿ ಕೂತಿದ್ರೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಒಳ್ಳೆಯ ಮಾನಸಿಕ ನೆಮ್ಮದಿಗಾಗಿ ಒಳ್ಳೆಯ ಧ್ಯಾನವನ್ನು ಕಲಿಬೇಕು. ಪ್ರತಿನಿತ್ಯ ಒಂದು 12 ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥ ಅಭ್ಯಾಸವನ್ನು ಅದನ್ನು ಚೆನ್ನಾಗಿ ಮಾಡಿದರೆ ಈ ಚಂದ್ರನ ಬಾಧೆಯಿಂದ ಉಂಟಾಗ್ತಕ್ಕಂಥ ಉನ್ಮಾದ ದೋಷಗಳನ್ನು ನಿಶ್ಚಿತವಾಗಿ ಪರಿಹಾರ ಆಗ್ಬೋದು. ಇದಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು ಹೋಗಿ ಸೈಕಾಟ್ರಿಸ್ಟ್ಗಳ ಹತ್ರ ಹೋಗಿ ಮಾತ್ರೆಗಳನ್ನು ತಗೊಳ್ತಾರೆ, ಅದು ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಆಯುರ್ವೇದದಲ್ಲಿ ಅದಕ್ಕೆ ಅಡ್ಡ ಪರಿಣಾಮ ರಹಿತವಾಗಿರ್ತಕ್ಕಂತಹ ಕನ್ಸಲ್ಟೇಷನ್ ಇದೆ ಮತ್ತು ಒಳ್ಳೆ ಔಷಧಿಗಳಿದೆ, ಆಯ್ತಾ. ಅದನ್ನು ತಿಳ್ಕೊಂಡು ಉನ್ಮಾದ ದೋಷಗಳಿದ್ದಾಗ ಯಾರ್ಯಾರಿಗೆ ಈ ಚಂದ್ರನ ದಶೆಯಿಂದ ಉಂಟಾಗ್ತಕ್ಕಂಥ ಉನ್ಮಾದ ದೋಷಗಳು ಏನು ಬರ್ತದೆ ಅಂಥದ್ದಕ್ಕೆ ಒಳ್ಳೆಯ ಉಪಶಮನವನ್ನು ಮಾಡಬೇಕು. ಸುಮ್ಮನೆ ಮನೆಯಲ್ಲಿ ಕೂತಿದ್ರೆ ದೋಷಗಳು ಪರಿಹಾರ ಆಗೋದಿಲ್ಲ. ಅದಕ್ಕೋಸ್ಕರ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಏನಾದರೂ ಒಂದು ವಿಚಾರವನ್ನು ಮತ್ತು ಕರ್ಮವನ್ನು ಮಾಡಬೇಕು. ಓಕೆ, ಕಡೆದಾಗಿ ವಿಠಲ್ ಭಟ್ ಅವರೇ, ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಕಾಳಸರ್ಪ ದೋಷ ಪರಿಹಾರ ಶಾಂತಿ ಹವನಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಕೆಲವರು ಕಾಳಸರ್ಪ ಅಂದ ತಕ್ಷಣ ಕಾಳಹಸ್ತಿಗೆ ಹೋಗೋದು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೆಲ್ಲ ಮಾಡಿಸ್ಬಿಟ್ಟಿದ್ದೀವಿ, ಅದೆಲ್ಲವೂ ಕಾಳಸರ್ಪ ದೋಷ ಪರಿಹಾರ ಶಾಂತಿ ಅಲ್ಲ. ವೇದೋಕ್ತವಾಗಿ ಕಾಳಸರ್ಪ ದೋಷ ಪರಿಹಾರ ಶಾಂತಿ ಹವನ ಪ್ರಕ್ರಿಯೆ ಅಂತ ಒಂದು ಹವನಾಂಗವಿದೆ. ಆ ಒಂದು ಪದ್ಧತಿ ಪ್ರಕಾರವಾಗಿ ಸರ್ಪದೋಷಗಳನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಇನ್ನು ಯಾರು ಉನ್ಮಾದ ಇತ್ಯಾದಿಗಳು ಕೃತ್ರಿಮಾದಿ ಬಾಧೆಗಳಿರೋದವ್ರಿಗೂ ಸಹ ಈ ಒಂದು ಸಮಸ್ಯೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಬಂದಾಗ ಸ್ವಲ್ಪ ಜಾಸ್ತಿ ಟೆನ್ಷನ್ನು ಇತ್ಯಾದಿಗಳಾಗ್ತಕ್ಕಂಥದ್ದು, ಏನೋ ಕಳ್ಕೊಂಡಂಗೆ, ಏನೋ ಸಮಸ್ಯೆ ಆಗುತ್ತೆ ಅನ್ನೋ ಹೆದರಿಕೆ ಭಯಭೀತಿಗಳಿರುತ್ತೆ. ಅಂಥರೂ ಸಹ ಪ್ರಶ್ನೆಶಾಸ್ತ್ರ ಮುಖಾಂತರವಾಗಿ ಒಂದ್ಸಲ ಚೆಕ್ ಮಾಡಿಸ್ಕೊಂಡು ಆಕರ್ಷಣ ಉಚ್ಚಾಡನಾ ಸಹಿತ ರಕ್ಷಾಕರ ಸುದರ್ಶನ ಅಘೋರಾಸ್ತ್ರಾದಿ ಪ್ರಯೋಗಗಳನ್ನು ಮಾಡಿಕೊಂಡು ರಕ್ಷೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಅದನ್ನ ಒಂದ್ಸಲ ಎಲ್ಲರೂ ಅದನ್ನ ಪರಿಶೀಲನೆ ಮಾಡ್ಕೊಳ್ಬೇಕು ಅವ್ರವ್ರ ಸಮಸ್ಯೆಗಳನ್ನ. ಅದಕ್ಕೆ ದೇವರ ಪೂಜೆ ಪ್ರಾಯಶ್ಚಿತ್ತ ಅನ್ನೋದು ಒಂದು ವಿಷಯ. ಆದರೆ ನಾವು ವೈಯಕ್ತಿಕವಾಗಿ ಅದೆಲ್ಲ ಮಾಡಕ್ ಆಗದೆ ಇರುವವರು ಈ ಉನ್ಮಾದಾದಿ ದೋಷಗಳು ಸರ್ಪಾದಿ ದೋಷಗಳು ಇರ್ತಕ್ಕಂಥ ಏನಿದೆ ಅವರಿಗೆ ಅವರು ವ್ಯಾಯಾಮಗಳನ್ನು ಮಾಡಬೇಕು, ಸೂರ್ಯ ನಮಸ್ಕಾರಗಳನ್ನು ಮಾಡಬೇಕು, ಧ್ಯಾನ ಮಾಡೋದನ್ನು ಕಲಿಬೇಕು. ಅದಕ್ಕಾಗಿ ಒಳ್ಳೊಳ್ಳೆ ಕೇಂದ್ರಗಳನ್ನು ಮಾಡಿದ್ದಾರೆ. ಇವಾಗ 20 ವರ್ಷದ ಹಿಂದೆ ತರ ಡಬ್ಬಾ ಔಷಧಿಗಳು ಬಂದಿಲ್ಲ. ಒಳ್ಳೆಯ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಇರ್ತಕ್ಕಂಥ ಆಯುರ್ವೇದ ಬೆಳೀತಾ ಇದೆ. ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ದೈವಜ್ಞ ಹರೀಶ್ ಕಶ್ಯಪ್ ಅವರು ಹಾಗೆ ವಿಠಲ್ ಭಟ್ ಅವರು ಇಬ್ಬರು ಕೂಡ ಈ ದಿನದ ವಿಶೇಷತೆ ಜೊತೆಗೆ ಯಾವ್ಯಾವ ರಾಶಿ ಮೇಲೆ ಯಾವ ಪ್ರಭಾವ ಬೀರುತ್ತೆ ಅನ್ನೋಂಥದ್ದು ಇರ್ಬೋದು, ಜೊತೆಗೆ ಪರಿಹಾರಗಳು, ಜೊತೆಗೆ ಜನರಲ್ ಆಗಿ ಇವತ್ತಿನ ದಿನದ ವಿಶೇಷತೆನ ಬಹಳ ಸಂಕ್ಷಿಪ್ತವಾಗಿ ಉಪಯೋಗಕರವಾಗಿ ತಿಳಿಸ್ಕೊಟ್ಟಿದ್ದೀರಿ. ವೀಕ್ಷಕರೆಲ್ಲರ ಪರವಾಗಿ ಇಬ್ಬರಿಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.
ನೋಡಿದ್ರಲ್ಲ, ಇದು ಈ ದಿನದ ವಿಶೇಷತೆ. ಗುರುಜಿಗಳು ಹೇಳಿದ ಹಾಗೆ ಯಾವ ಯಾವ ಅಂಶಗಳನ್ನು ತಲೆಯಲ್ಲಿ ಇಟ್ಕೊಂಡು ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋದ್ರ ಮುಖಾಂತರವಾಗಿ ನಿಮ್ಮ ದಿನವನ್ನು ಕಳೆಯೋದ್ರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.